ದರ್ಶನ್ಗೆ ಜಾಮೀನು ಸಿಕ್ಕರೂ ಕೂಡ ಇನ್ನೂ ತಪ್ಪದ ಸಂಕಷ್ಟ. ದರ್ಶನ್ ಪ್ರತಿ ಹೆಜ್ಜೆ ಮೇಲೆಯೂ ಕೂಡ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ ಏನ್ ಮಾಡ್ತಿದ್ದಾರೆ, ಅವರ ದಿನಚರಿ ಏನು, ಯಾರನ್ನೆಲ್ಲ ದರ್ಶನ್ ಮೀಟ್ ಮಾಡ್ತಾರೆ, ಯಾರೆಲ್ಲ ಬರ್ತಾರೆ, ಎಲ್ಲದರ ಮೇಲೆಯೂ ಕೂಡ ಕಣ್ಣಿಟ್ಟಿದ್ದಾರೆ ಬೆಂಗಳೂರಿನ ಪೊಲೀಸರು. ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಜಾಮೀನಿಗೆ ಕೊಕ್ಕೆ ಬೀಳುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಅಪ್ಪಿತಪ್ಪಿ ಸಾಕ್ಷಿಗಳು ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರೆ ದರ್ಶನ್ಗೆ ಇನ್ನೂ ದೊಡ್ಡ ಮಟ್ಟದ ಸಂಕಷ್ಟ ಅನ್ನೋದು ಫಿಕ್ಸು. ದರ್ಶನ್ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ, ಆದರೆ ಟೆನ್ಷನ್ ಮಾತ್ರ ತಪ್ಪಿದ್ದಲ್ಲ. ಪೊಲೀಸರು ಅವರ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ಮಾಡ್ತಾರೆ, ಯಾರನ್ನ ಭೇಟಿ ಆಗ್ತಾರೆ, ಇವ್ರನ್ನ ಭೇಟಿ ಆಗಕ್ಕೆ ಯಾರ್ಯಾರು ಬರ್ತಾರೆ, ಇದೆಲ್ಲವನ್ನ ಕೂಡ ವಾಚ್ ಮಾಡಲಾಗ್ತಾ ಇದೆ. ಅಕಸ್ಮಾತ್ ಈ ಸಂದರ್ಭದಲ್ಲಿ ಯಾವುದಾದ್ರೂ ಸಾಕ್ಷಿಗಳನ್ನು ಭೇಟಿ ಆಗೋದು, ರೇಣುಕಾಸ್ವಾಮಿ ಕುಟುಂಬದವರನ್ನು ಭೇಟಿ ಆಗೋದು, ಈ ಥರದ್ದು ಏನಾದರೂ ಮಾಡ್ತು ಅಂತ ಅಂದರೆ ಅದು ಖಂಡಿತವಾಗಿಯೂ ಕೂಡ ದರ್ಶನ್ ಬೇಲ್ಗೆ ಕೊಕ್ಕೆ ಬೀಳುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪೊಲೀಸರು ಆ ನಿಟ್ಟಿನಲ್ಲಿ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ದರ್ಶನ್ಗೆ ಸಂಕಷ್ಟ ಅನ್ನೋದಂತೂ ಕಟ್ಟಿಟ್ಟ ಬುತ್ತಿ. ಆ ನಿಟ್ಟಿನಲ್ಲಿ ಇದೀಗ ದರ್ಶನ್ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಜಾಮೀನು ಸಿಕ್ಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಯಾರನ್ನು ಬೇಕೋ ಅವ್ರನ್ನ ಭೇಟಿ ಮಾಡ್ಬೋದು, ಯಾರೇ ಬಂದರೂ ಅವ್ರ ಜೊತೆಗೆ ಮಾತುಕತೆ ಮಾಡ್ಬೋದು, ನಡೆಸ್ಬೋದು ಅಂತ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಸಮಸ್ಯೆ ಆಗುತ್ತೆ. ದರ್ಶನ್ ಇನ್ನಿಲ್ಲದಂಥ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಬಂದು ಒದಗಿ ಬಿಡುತ್ತೆ. ಆ ನಿಟ್ಟಿನಲ್ಲಿ ದರ್ಶನ್ ಕೂಡ ಅಲರ್ಟ್ ಆಗಿದ್ದಾರೆ. ಆ ಕಾರಣಕ್ಕಾಗಿಯೇ ಒಳಗಡೆ ಏನು ನಡೀತಾ ಇದೆ, ಇದು ಯಾವುದೂ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿಯೇ ಈ ಟಾರ್ಪಲ್ ಹಾಕಿರೋದಾಗಿರ್ಬೋದು ಅಥವಾ CC ಕ್ಯಾಮ್ರಾಗಳನ್ನು ತೆಗೆಸಿರೋದಾಗಿರ್ಬೋದು, ಇದನ್ನೆಲ್ಲ ಮಾಡಿರೋದು ನೋಡಿ. ಇನ್ನೊಂದು ಕಡೆಯಲ್ಲಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಟೆನ್ಷನ್ ಕೂಡ ಎದುರಾಗಿದೆ. ದರ್ಶನ್ನ ಬಿಟ್ಟೂ ಬಿಡದೆ ಕಾಡ್ತಾ ಇರುವಂತಹ ಬೆಂಗಳೂರು ಪೊಲೀಸರು ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸೋಕೆ ನಿರ್ಧರಿಸಲಾಗಿದೆ. ಗೃಹ ಇಲಾಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ ತನಿಖಾಧಿಕಾರಿಗಳು. ಈಗಾಗಲೇ ಚಾರ್ಜ್ ಶೀಟ್ ತರ್ಜುಮೆ ಮುಕ್ತಾಯ ಆಗಿದೆ. ಗೃಹ ಇಲಾಖೆ ಅನುಮತಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಇಷ್ಟು ದಿನ ಅಧಿವೇಶನ ಇದ್ದ ಕಾರಣ ಅಧಿಕಾರಿಗಳು ಇರಲಿಲ್ಲ. ಹೀಗಾಗಿ ಸೆಷನ್ ಮುಗ್ದಿದ್ದೇ ತಡ ಪತ್ರವನ್ನು ಬರೆದಿದ್ದಾರೆ ಪೊಲೀಸರು. ಬಹುತೇಕ ಮುಂದಿನ ವಾರವೇ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಸೆಷನ್ ಇದ್ದಂಥ ಕಾರಣಕ್ಕೆ ಅಧಿಕಾರಿಗಳು ಯಾರು ಇರಲಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಪೊಲೀಸರು ಕಾಯಬೇಕಾಗಿತ್ತು. ಆದರೆ ಈಗ ಸೆಕ್ಷನ್ ಎಲ್ಲ ಮುಗಿತಾ ಇರುವಂಥ ಹಿನ್ನೆಲೆಯಲ್ಲಿಗೆ ಇದೀಗ ಪತ್ರವನ್ನು ಬರೆಯಲಾಗಿದೆ. ಸೊ ಅಲ್ಲಿಗೆ ದರ್ಶನ್ಗೆ ಸಂಕಷ್ಟ ಅನ್ನೋದಂತೂ ಕಟ್ಟಿಟ್ಟ ಬುತ್ತಿ. ಈಗ ಸುಪ್ರೀಂ ಕೋರ್ಟ್ನ ಟೆನ್ಷನ್ ಕೂಡ ಶುರು ಆಗ್ಬಿಟ್ಟಿದೆ ದರ್ಶನ್ ಪಾಲಿಗೆ. ದರ್ಶನ್ನ ಬಿಟ್ಟೂ ಬಿಡದೆ ಕಾಡ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು. ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸೋಕೆ ನಿರ್ಧಾರವನ್ನು ಮಾಡಲಾಗಿದೆ. ಗೃಹ ಇಲಾಖೆಯ ಅನುಮತಿ ಒಂದು ಬೇಕು. ಗೃಹ ಇಲಾಖೆಯ ಅನುಮತಿಯನ್ನು ಕೋರಿ ಪತ್ರವನ್ನು ಆಲ್ರೆಡಿ ಅಧಿಕಾರಿಗಳು ಬರೆದಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ತರ್ಜುಮೆ ಮುಕ್ತಾಯ ಕೂಡ ಆಗಿದೆ. ಗೃಹ ಇಲಾಖೆಯ ಅನುಮತಿ ಒಂದು ಬೇಕು. ಪೊಲೀಸರು ಆ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲ ಬ್ಯುಸಿ ಇದ್ರು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಹಾಗಾಗಿ ಅಧಿಕಾರಿಗಳೆಲ್ಲ ಬ್ಯುಸಿ ಇದ್ರು. ಆ ಕಾರಣಕ್ಕಾಗಿ ಅವ್ರಿಗೆ ಒಪ್ಪಿಗೆಯ ಪತ್ರ ಸಿಕ್ಕಿರಲಿಲ್ಲ. ಆದರೆ ಈಗೇನಾದರೂ ಒಪ್ಪಿಗೆ ಸಿಕ್ತು ಅಂತ ಅಂದರೆ ಪೊಲೀಸರು ತಮ್ಮ ಕೈ ಚಳಕವನ್ನು ತೋರಿಸ್ತಾರೆ. ಸೊ ಅಲ್ಲಿಗೆ ದರ್ಶನ್ಗೆ ಇನ್ನೂ ಕೂಡ ಟೆನ್ಷನ್ ಅನ್ನೋದು ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದರ್ಶನ್ಗೆ ಇಲ್ಲಿ ಜಾಮೀನು ಸಿಗ್ತಾ ಇದ್ದ ಹಾಗೇನೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಈಗ ಅಧಿವೇಶನ ಎಲ್ಲ ಇದ್ದಿದ್ರಿಂದ ಸ್ವಲ್ಪ ಹಿನ್ನಡೆಯಾಗಿತ್ತು. ಈಗ ಮತ್ತೆ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಅಂತ ಈಗಾಗಲೇ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಪೊಲೀಸರು ಸುಪ್ರೀಂಗೆ ಹೋಗುವ ಒಂದು ಯೋಚನೆಯನ್ನು ಮಾಡಿದ್ರು. ಹಿರಿಯ ಅಧಿಕಾರಿಗಳ ಜೊತೆ ಒಂದು ಡಿಸ್ಕಷನ್ ಕೂಡ ಮಾಡಿದ್ರು. ಅದಾದ ಬಳಿಕ ಏನು ಗೃಹ ಇಲಾಖೆಗೆ ಸರ್ಕಾರದ ಕಡೆಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ ತನಿಖಾಧಿಕಾರಿಗಳು. ಹೀಗಾಗಿ ಅವ್ರಿಗೆ ಪತ್ರವನ್ನು ಬರೆದಿದ್ದಾರೆ. ಈಗ ಆ ಗೃಹ ಇಲಾಖೆಯಿಂದ ಅನುಮತಿ ಬರಬೇಕು. ಇಷ್ಟು ದಿನಗಳ ಕಾಲ ಒಂದು ಸೆಷನ್ ಇದ್ದ ಹಿನ್ನೆಲೆಯಲ್ಲಿ ಯಾರು ಕೂಡ ಅಧಿಕಾರಿಗಳು ಇವರಿಗೆ ಲಭ್ಯ ಇರೋದ ಕಾರಣ ಇದೀಗ ಎಲ್ಲರೂ ಕೂಡ ಬೆಂಗಳೂರಲ್ಲಿ ಇದ್ದಾರೆ. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಸರ್ಕಾರ ಈ ಬಗ್ಗೆ ಗ್ರೀನ್ ಸಿಗ್ನಲ್ ಕಳಿಸ್ಬೋದು. ಒಂದು ವೇಳೆ ಹಾಗೆ ಕೊಟ್ಟಿದೆ ಆದ್ರೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಈಗ ನಿರ್ಧಾರನ ಮಾಡಿರುವಂತದ್ದು ತಮ್ಮ ವಕೀಲರ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕುವಂಥದ್ದು. ಅದಷ್ಟೇ ಅಲ್ಲದೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ಲಿಕ್ಕೆ ಏನು ಚಾರ್ಜ್ ಶೀಟ್ ಏನಿದೆ ಕನ್ನಡದಲ್ಲಿರುವಂತದ್ದನ್ನು ಕೂಡ ಈಗಾಗಲೇ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಅನ್ನು ಕೂಡ ಮಾಡಿರುವಂತದ್ದು. ಸೊ ಟ್ರಾನ್ಸ್ಲೇಷನ್ ಆಗಿರೋದ್ರಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಬೇಕಾದ್ರೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಗೃಹ ಇಲಾಖೆಯಿಂದ ಬಂದ ತಕ್ಷಣ ಹಾಕುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಸೊ ದರ್ಶನ್ ಮೇಲೆ ಹದ್ದಿನ
ಕಣ್ಣನ್ನ ಇಟ್ಟಿರುವಂತದ್ದು. ಪ್ರತಿ ಅವರ ಆಕ್ಟಿವಿಟೀಸ್ ಬಗ್ಗೆ ಯಾವ್ದಾದ್ರು ಮೈಸೂರಿಗೆ ಈಗಾಗಲೇ ಸುಮಾರು 2 ವಾರಗಳ ಕಾಲ ಅನುಮತಿಯನ್ನು ಕರ್ಕೊಂಡು ಹೋಗಿರುವಂತದ್ದು. ಸೊ ಇದಾದ ಬಳಿಕ ಒಂದ್ ವೇಳೆ ಏನಾದ್ರೂ ಅವರ ತಮ್ಮ ಪ್ರಭಾವವನ್ನು ಸಾಕ್ಷಿಗಳ ಮೇಲೆ ಬೀರ್ಬೋದು, ಇಲ್ಲ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಬಹುದು. ಈಗ ಬೇರೆ ಬೇರೆ ಆಯಾಮಗಳನ್ನು ಕೂಡ ಅವರು ಯಾವುದೇ ರೀತಿಯಲ್ಲೂ ಪ್ರಕರಣಕ್ಕೆ ಅಡ್ಡಿ ಆಗದಂತೆ ಪೊಲೀಸರು ನೋಡ್ಕೊಳ್ತಾ ಇರುವಂತದ್ದು. ಒಂದು ಹಂತದಲ್ಲಿ ಏನೋ ದರ್ಶನ್ ಇರ್ಬೋದು, ಅವರ ಕಡೆಯವರು ಯಾರೇ ಇರ್ಬೋದು, ಏನಾದ್ರೂ ಈ ಪ್ರಕರಣದಲ್ಲಿ ಮೂಗು ತೂರಿಸಿದೆ ಆದ್ರೆ ಮುಂದಿನ ದಿನಗಳಲ್ಲಿ ದರ್ಶನ್ ಕೂಡ ಒಂದು ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.